ಈ ಕ್ಷೇತ್ರಕ್ಕೆ ನೀವು ಬಂದಿರೋದು ಎಲ್ಲವೂ ಒಂದು ದೈವ ಸಂಕಲ್ಪಿತ ಅಂತ ಅನ್ಸಲ್ವಾ ಅಂತ? ಇಲ್ಲ, ಖಂಡಿತ ಅದು ಯಾವಾಗಲೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಅವ್ರು ಎಲ್ಲ ಭಾಷೆ ಮಾತಾಡೋರು ಸ್ವಾಮಿ ನಿತ್ಯಾನಂದ. ನನಗೊಂದ್ಸಲ ಅವನಿಗೇನು ಆಶೀರ್ವಾದ ಮಾಡೋದು, ಅವನು ವಾಸ್ತು ಪುರುಷ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅವ್ರ ಬಾಯಲ್ಲಿ ಅಷ್ಟು ಬಂದಿದ್ದು. ಅಂದರೆ ಎರಡೆರಡು ಕಡೆ ಇರೋರು ಅವರು. ಅಲ್ಲಿ ವಜೇಶ್ವರಿ ಗಣೇಶ್ಪುರಿನಲ್ಲೂ ಇರೋರು, ಇಲ್ಲ ಕಡೆ ಭಕ್ತರಿಗೆ ದರ್ಶನ ಕೊಡಲಿಕ್ಕೆ ಇಲ್ಲೂ ಬಂದಿರೋರು. ಹತ್ರ ಹೋದಾಗೆ ಖಾಲಿ ಬುಟ್ಟಿಯಿಂದ ಲಡ್ಡು ತೆಗೆದುಕೊಡೋರು. ನಾನು ಕಣ್ಣಾರೆ ನೋಡಿದಂಥದ್ದು. ಚೈತ್ರ ಕುಂದಾಪುರ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಅತ್ಯಂತ ವಿರಳವಾಗಿ ಸಿಗುವಂತಹ ಒಂದು ಜ್ಞಾನ ಭಂಡಾರವೇ ನಮ್ಮ ಜೊತೆ ಇದೆ ಅಂದರೆ ತಪ್ಪಾಗೋದಿಲ್ಲ. ಬಹಳ ವಿಶೇಷವಾಗಿರುವ ವ್ಯಕ್ತಿ, 75ರ ಚಿರಯುವಕ ಅಂತಲೇ ಹೇಳಬಹುದು. ಬದುಕಿನ ಎಲ್ಲ ಅನುಭವಗಳನ್ನು ಕೂಡ ಇವತ್ತಿನ ಕಾಲಕ್ಕೆ ಪ್ರಾಕ್ಟಿಕಲ್ ಆಗಿ ಏನು ಬಟ್ಟೆ ಇಳಿಸ್ತಾ ಇರುವಂತಹ ಅಪರೂಪದ ವ್ಯಕ್ತಿತ್ವ. ಇವರು ಸೌಂಡ್ ಇಂಜಿನಿಯರ್ ಆಗಿದ್ದರು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದರು. ಅದಾದ ನಂತರ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲದರಿಂದ ಆಚೆಗೆ ಒಂದಷ್ಟು ಜನರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗಿ ಕೂಡ ಇದ್ದರು. ಆದರೆ ಇವರನ್ನು ಜನ ಕರೆಯೋದು ವಾಸ್ತು ಪುರುಷ ಅಂತ. ಯಾಕೆಂತ ಕೇಳಿದ್ರೆ ಇವರು ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಾನ್ ಅವಧೂತ ನಿತ್ಯಾನಂದ ಗುರುಗಳಿಂದಲೇ ಕೃಪಾಶೀರ್ವಾದಗಳನ್ನು ಪಡ್ಕೊಂಡು ವಾಸ್ತುವಿನಲ್ಲಿ ಅತ್ಯಂತ ಹೆಚ್ಚಿನ ಅಧ್ಯಯನಗಳನ್ನು ಮಾಡ್ಕೊಂಡಿರುವಂತಹ ಅತ್ಯಂತ ಅಪರೂಪದ ವ್ಯಕ್ತಿ ವಾಸ್ತು ರಮೇಶ್ ಕಾಮತ್ ಅವರು. ಅವ್ರಿಗೆ ಈ ಪಾಡ್ಕಾಸ್ಟ್ಗೆ ಸ್ವಾಗತ ಕೋರೋಣ. ನಮಸ್ಕಾರ. ನಮಸ್ಕಾರ. ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಮಾತಾಡೋಕ್ಕಿಂತ ಮುಂಚೆ ಚೆನ್ನಾಗಿದ್ದೀನಿ ಮೇಡಮ್. ಖುಷಿ ಆಯಿತು. ಒಂದು ಒಳ್ಳೆ ವೈಬ್ ಕೂಡ ನೀವು ಇದಕ್ಕೂ ತಂದು ಕೊಟ್ರಿ. ಬೇಸಿಕಲಿ ಸೌಂಡ್ ಇಂಜಿನಿಯರ್ ಆಗಿರೋ ಕಾರಣಕ್ಕೆ ನಿಮಗೆ ಈ ನಂಬಿಕೆಗಳೆಲ್ಲ ನೀವು ಕಲ್ತಿರುವ ಆ ಇಂಜಿನಿಯರಿಂಗ್ ಇದಕ್ಕೆ ತುಂಬ ಸೂಕ್ತ ಅಂತ ಅನ್ಸುತ್ತಾ? ಅದಕ್ಕೆಲ್ಲೋ ಇಂಟರ್ ರಿಲೇಟೆಡ್ ಅಂತ ಅನ್ಸುತ್ತಾ? ಮೇಡಮ್, ಜೀವನದಲ್ಲಿ ಪ್ರತಿಯೊಂದು ಕೂಡ ನೆಟ್ವರ್ಕ್ ಅಂತ ಅಂದ್ಕೊಡ್ತೀನಿ ನಾನು. ಇವಾಗ ಬಾಡಿನಲ್ಲಿ ತೆಗೆದುಕೊಂಡ್ರು ಕೂಡ ಎಲ್ಲೋ ಕಾಲು ನೋವು, ಕೈ ನೋವು ಅಂದರೆ ಬ್ರೈನಿಗೆ ಸಂಬಂಧಪಟ್ಟಿರುತ್ತೆ. ಎಲ್ಲೆಲ್ಲೋ ಇರುತ್ತೆ ನೆಟ್ವರ್ಕ್ಗಳು. ಏನೋ ಸರ್ಜರಿ ಮಾಡೋದಕ್ಕೆ ಸರಿ ಆಗುತ್ತೆ. ಆ ಥರ ಜೀವನದಲ್ಲಿ ಯಾವುದೇ ಒಂದು ವಿಷಯ ನೀವು ತೆಗೆದುಕೊಂಡ್ರು ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು. ಅದೊಂದು ನೆಟ್ವರ್ಕ್ ಅಂತ ಹೇಳ್ತೀನಿ. ಉದಾಹರಣೆಗೆ ಇದೊಂದು ಸೌಂಡ್ ಮಾಡಿದೆ ನಾನು. ಅದಕ್ಕೆ 8 ಕಿಲೋ ಸೈಕಲ್ ಸಿಗ್ನಲ್ ಅಂತ ಹೇಳ್ತೀವಿ. ಸುಮಾರು 9 ಮೆಟಲಿಂದ ಮಾಡಿದಂತಹ ಗಂಟೆ ಅದು. ಇಲ್ಲಿ ಸಿಗೋದಿಲ್ಲ, ಅದು ನೇಪಾಳಲ್ಲಿ ಸಿಗೋಂಥ ಗಂಟೆ. ಅದನ್ನು ನಾನು ಈ ಥರ ನುಡಿಸ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ದರೆ ಅವೆಲ್ಲ ದೂರ ಆಗತ್ತೆ. ಅದು ವೈಜ್ಞಾನಿಕವಾಗಿ ಕೂಡ ಸತ್ಯ. ಆದ್ದರಿಂದ ಅದನ್ನು ನುಡಿಸ್ಬಿಟ್ಟೆ ನಾನು ಕಾರ್ಯಕ್ರಮ ಶುರು ಮಾಡ್ತೇನೆ. ಹೇಗೆ ಏನೋ ಒಂದು ದುರ್ವಾಸನೆ ಇರೋ ಜಾಗದಲ್ಲಿ ನೀವು ಗಂಧದ ಕಡ್ಡಿ ಹಚ್ಚಿದ್ರೆ ಸುವಾಸನೆಯುತ ಆಗುತ್ತೋ, ಹಾಗೆ ನಕಾರಾತ್ಮಕ ಶಕ್ತಿ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸ್ಲೇಬೇಕು ಅಂತಲ್ಲ. ನಕಾರಾತ್ಮಕ ಶಕ್ತಿಗಳು ಅಷ್ಟೇ. ಅವೆಲ್ಲ ದೂರ ಮಾಡಲಿಕ್ಕೆ ಯಾವುದೋ ಒಂದು ನಮ್ಮ ಪ್ರಾಚೀನ ಕಾಲದಿಂದ ಬಂದಿರುವಂತಹ ಒಂದು ವಿಶಿಷ್ಟವಾದ ಪ್ರಯೋಗ ಇದು. ಘಂಟಾನಾದ ಚಿಕಿತ್ಸೆ ಅಂತಲೇ ಮಾಡ್ತಾಯಿದ್ರು. ಹಾಗೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ ಅಂದರೆ ಖಂಡಿತ ಇದೆ. ನಾನು ಸೌಂಡ್ ಇಂಜಿನಿಯರಿಂಗ್ ಕಲ್ತಿದ್ದೀನಿ. ನಾನು ಕೂಡಲೇ ಹೇಳ್ತೀನಿ, ಇದು ನೋಡ್ರಿ 8 ಕಿಲೋ ಸೈಕಲ್ಸ್ ಅಂತ. ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ 8 ಕಿಲೋ ಸೈಕಲ್ಸ್. ಮುಂಚೆ ವೈದ್ಯರುಗಳೆಲ್ಲ ಬರೀ ನಾಡಿ ಹಿಡಿದ್ಬಿಟ್ಟು ಇಂಥ ತೊಂದರೆ ಅಂತ ಹೇಳೋರು. ಆ ಶಕ್ತಿ ಅವ್ರಿಗಿತ್ತು. ನಾಡಿ ಮೂಲಕನೇ ನಾಡಿ ಚಿಕಿತ್ಸೆ ಅಂತೆಲ್ಲ ಮಾಡೋರು. ಸೊ ನಿಮ್ಮ ಬದುಕನ್ನು ನೋಡಿದಾಗಲೂ ಸಾಮಾನ್ಯರಿಗೆ ಬಹುತೇಕರಿಗೆ ಹಾಗೆ ಅನ್ಸುತ್ತೆ. ನೀವು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ರಿ, ಸೌಂಡ್ ಇಂಜಿನಿಯರಿಂಗ್ ಕಲ್ತ್ರಿ, ಸೈಕಾಲಜಿ ಕಲ್ತ್ರಿ, ಬೇರೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ಕೆಲಸ ಮಾಡಿದ್ದೀರಾ, ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದೀರಿ. ಆದರೆ ಎಲ್ಲೋ ಒಂದು ಕಡೆ ಅನ್ಸಲ್ವ ನಿಮಗೆ ನಿಮ್ಮ ಬದುಕಿನ ಎಲ್ಲೋ ಒಂದು ಉದ್ದೇಶ ಈ ವಾಸ್ತು ಅನ್ನೋದರ ಪರಿಕಲ್ಪನೆಗೆ ಇತ್ತು, ಅದಕ್ಕೊಂದು ದೈವ ಸಂಕಲ್ಪ ಇತ್ತು ಅಂತ? ಸೊ ನನಗೆ ಎಲ್ಲೋ ಒಂದು ಕಡೆ ಭಗವಾನ್ ನಿತ್ಯಾನಂದರ ಕೃಪಾಶೀರ್ವಾದ ನಿಮಗೆ ಸಿಕ್ಕಿರೋದು, ಈ ಕ್ಷೇತ್ರಕ್ಕೆ ನೀವು ಬಂದಿರೋದು ಎಲ್ಲವೂ ಒಂದು ದೈವ ಸಂಕಲ್ಪಿತ ಅಂತ ಅನ್ಸಲ್ವಾ ಅಂತ? ಇಲ್ಲ, ಖಂಡಿತ ಅದು ಯಾವಾಗಲೂ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಇಟ್ ಇಸ್ ಎ ಪ್ರೀ ಡಿಸ್ಟೈನ್ಡ್ ಅಂತ. ಎಲ್ಲವೂ ನಿರ್ಧಾರ ಆಗಿಬಿಟ್ಟಿರುತ್ತೆ. ನಾವು ಅಂದ್ಕೊಡ್ತೀವಿ, ನಾವು ಮಾಡ್ತಾ ಹೋಗ್ತಾ ಇದ್ದೀವಿ, ನಮ್ಮ ಪ್ರಯತ್ನ ಅದು ಇದು ಎಲ್ಲವೂ ಸುಳ್ಳು. ಎಲ್ಲವೂ ಕೂಡ ಮುಂಚೆನೇ ನಿರ್ಧಾರಿತವಾಗಿ. ಇವತ್ತು ನಾನು ಇಲ್ಲಿ ಸೇರಬೇಕು ಅಂದರೆ ನಿಮ್ಮ ಹೆಚ್ಚಿನ ಪರಿಚಯ ಮುಂಚೆ ಆಗೇ ಇಲ್ಲ, ಅಥವಾ ನನಗೆ ಅದ್ರಾಗ ಅಗತ್ಯನೂ ಬರಲಿಲ್ಲ. ನಾನು ನನ್ನ ಲೋಕದಲ್ಲೇ ಇರ್ತೀನಿ, ನೀವು ನಿಮ್ಮ ಲೋಕದಲ್ಲೇ ಇರ್ತೀರಾ. ಯಾವುದೋ ಒಂದು ಶಕ್ತಿ ಇಲ್ಲಿ ಕರ್ಕೊಂಬಂದಿದೆ ಅಂತ ನಿಮಗೂ ಅನಿಸೋದೇ ಅಲ್ವಾ? ಸುಮ್ಮನೆ ಬಂದುಬಿಡ್ತೀನಿ ನಾನು. ಆದ್ದರಿಂದ ಡೆಫಿನೆಟ್ಲಿ ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ, ಅದನ್ನು ಏನು ಬೇಕಾದ್ರೂ ಕರೀರಿ, ರಾಮನೇ, ಕೃಷ್ಣನೇ, ಜೀಸಸನ್ನೇ, ಅಲ್ಲಾನೇ, ಏನು ಕರೆದ್ರೂ ಕೂಡ ಯಾವುದೋ ಒಂದು ಶಕ್ತಿ ಇದೆ.
ಅದು ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇದೆ ಅಂತ ಅಂದ್ಕೋಬೇಕು. ನನಗೆ ಈ ಭಗವಾನ್ ನಿತ್ಯಾನಂದರಿಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಇದ್ದ ಸಂಪರ್ಕಗಳು ಹೇಗೆ, ಅವರ ಕೃಪಾಶೀರ್ವಾದ ಪಡೆಯೋದ್ರ ಹಿನ್ನೆಲೆ ಹೇಗಿತ್ತು? ಯಾವ ಸಂದರ್ಭಗಳಲ್ಲಿ ನೀವು ಅವರನ್ನು ಭೇಟಿಯಾಗಿದ್ರಿ? ನಮ್ಮ ತಂದೆ ನಿಮ್ಮ ಕುಂದಾಪುರದ ತಾನೇ ಸಾಲಿಗ್ರಾಮ ಅಂತ ಒಂದು ಊರಿದೆ, ಅಲ್ಲಿ ಕಾರ್ಕಳ ಅಂತ ಒಂದು ವಿಲೇಜ್ ಇದೆ, ಅಲ್ಲಿ ಅವರು ನಮ್ಮ ತಂದೆ ಹೆಚ್ಚು ಓದ್ದವರಲ್ಲ, 1ನೇ ಕ್ಲಾಸ್ ಏನೋ ಓದಿದ್ದು. ಅವ್ರಿಗೆ ಯಾರೋ ಹಿಡಿದು ಇಲ್ಲಿ ನಿಂಗೆ ಬದುಕು ಸರಿ ಇಲ್ಲಪ್ಪ, ನೀನೇನು ಉದ್ಧಾರ ಆಗೋದಿಲ್ಲ, ಮೈಸೂರಿಗೆ ಹೊರಟೋಗು, ಮಹಾರಾಜರು ಊರು ಅಂತ ಹೇಳಿದ್ರು. ಆವಾಗ ಎಲ್ಲರೂ ಬಾಯಿ ಮಾತಲ್ಲ, ಅವಾಗ ನಿತ್ಯಾನಂದ ಹೆಸರು ಚಲಾವಣೆಯಲ್ಲಿ ಇತ್ತು. ಹಾಗೆ ಅವರು ನಿತ್ಯಾನಂದ ಸ್ವಾಮಿಗಳನ್ನ ನೋಡದೆ ಮಾಡದೆ ಅವ್ನ ಗುರು ಆಗಿ ಒಪ್ಕೊಂಡ್ಬಿಟ್ಟಿದ್ರು. ನೋಡೇ ಇಲ್ಲ ಅವರು. ಎಷ್ಟೋ ಜನ ಇದ್ದಾರೆ ಶಿರ್ಡಿ ಸಾಯಿಬಾಬನ ನೋಡಿರೋದಿಲ್ಲ, ಆದರೂ ಕೂಡ ಶಿರ್ಡಿ ಸಾಯಿಬಾಬನ ನಂಬ್ತಾರೆಪ್ಪ. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿರೋದಿಲ್ಲ, ಅದು ರಾಘವೇಂದ್ರ ಸ್ವಾಮಿ ಗುರುಗಳು ನಮಗೆ ಅಂತ ಒಪ್ಕೊಳ್ತಾರೆ. ಅದು ಅವರವರ ನಂಬಿಕೆ ಅಷ್ಟೇ. ಅವಾಗ ನಮ್ಮ ತಂದೆ ನಿರ್ಧಾರ ಮಾಡಿದ್ರು, ನಾನು ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ, ನಂಗೆ ಒಳ್ಳೇದಾಗತ್ತೆ. ಆವಾಗ ನನಗೆ 5-6 ವರ್ಷ ಇರಬೇಕು. ಕರ್ಕೊಂಡೋದ್ರು ಎಲ್ಲಿಗೆ? ಕಾಂಜನಗಡ ಕಾಡಿಗೆ. ಸುಮಾರು ದೂರ ಓಡಾಡಿದ್ಮೇಲೆ ಅವರು ಮರದ ಮೇಲೆ ಮಾವಿನ ಹಣ್ಣು ತಿಂತ ಕೂತಿದ್ರು. ಆಮೇಲೆ ವಿಚಿತ್ರ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಅವ್ರು ಎಲ್ಲ ಭಾಷೆ ಮಾತಾಡೋರು ಸ್ವಾಮಿ ನಿತ್ಯಾನಂದ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಯಾರವ್ರ ತಂದೆ ತಾಯಿ ಒಂದು ಗೊತ್ತಿಲ್ಲ. ಯಾವುದೋ ಮನೆ ಮುಂದೆ ಒಂದು ಮಗುನ ಬಿಟ್ಟು ಹೋಗಿದ್ದು ಅವರೇ ನಿತ್ಯಾನಂದ ಸ್ವಾಮಿಗಳು, ಯಾರೊಬ್ಬರು ಅಯ್ಯರ್ಗಳು ಸಾಕ್ಕೊಂಡ್ರು ಅವ್ರಿಗಷ್ಟೇ. ಆದರೆ ಅವ್ರ ಮನೆಯಲ್ಲೇ ಇರ್ತಾ ಇರಲಿಲ್ಲ, ಎಲ್ಲೋ ಹೋಗ್ಬಿಟ್ಟು ಧ್ಯಾನಾಸಕ್ತರಾಗಿ ಕೂತ್ಕೊಳ್ಳೋರು. ಆ ಥರ ಕೊಂಕಣಿ, ಮರಾಠಿ, ಹಿಂದಿ, ತಮಿಳು, ಕೊಂಕಣಿ, ತುಳು, ಯಾವ ಭಾಷೆ, ಜರ್ಮನಿ ಮಾತಾಡೋರು ಅವರು. ಅದಕ್ಕೆ ಉತ್ತರ ಅದೇ ಥರ ಕೊಡೋರು. ಆ ಥರ ನಮ್ಮ ತಂದೆ ಕೊಂಕಣಿನಲ್ಲಿ ಅವ್ರಿಗೆ ಹೇಳಿದ್ರು, ಹಾವು ಮೈಸೂರ ಒತ್ತಾಸ ಮಕ್ಕ ಆಶೀರ್ವಾದ ಕರಿ, ಅಂದರೆ ನಾನು ಮೈಸೂರಿಗೆ ಹೋಗ್ತಾಯಿದ್ದೀನಿ, ನಂಗೆ ಆಶೀರ್ವಾದ ಮಾಡಿ ಅಂತ. ಕೇಳಿಸ್ಲಿಲ್ಲ. 4-5 ಸಲ ಕೇಳಿದ್ದು. ನಮ್ಮ ತಂದೆ ಸ್ವಲ್ಪ 1ನೇ ಕ್ಲಾಸ್ ಓದಿದ್ದು, ತುಂಬ ಸಂಸ್ಕಾರಯುತವಾಗಿ ಮಾತಾಡೋ ಅಭ್ಯಾಸ. ನಾನು ಇಷ್ಟು ಕಿರ್ಚಾಡ್ತಾ ಇದ್ದೀನಿ, ನಂಗೆ ಆಶೀರ್ವಾದ ಮಾಡಲ್ವಾ ಅಂತ ಕೋಪದಿಂದ ನಮ್ಮ ತಂದೆ ಅವ್ರ ಹತ್ರ. ಕೂಡಲೇ ಕೆಳಗಡೆ ಇಳಿದು ಬಂದರು, ಒಂದು ಮಾವಿನ ಹಣ್ಣು ಕೊಟ್ಟರು ಅವ್ರಿಗೆ. ತಿಂತಾ ಇದ್ದಿದ್ದಾನೆ, ಹೊಸ ಹುಷಾಳ ಚಿಮ್ಮಿಗಿಲ್ಲ ಆಶೀರ್ವಾದ, ಹಾಳಾಗೋಗು, ಇದೇ ನಿನಗೆ ಆಶೀರ್ವಾದ ಅಂತ ಅವರು. ನಮ್ಮ ತಂದೆ ನನ್ನನ್ನು ಅವ್ರ ಕಾಲ ಮೇಲೆ ಬಿಡಿಸ್ಬಿಟ್ಟು, ಇವನಿಗೂ ಆಶೀರ್ವಾದ ಮಾಡಿ ನನ್ನ ಮಗಂಗೆ ಅಂತ. ನನಗೊಂದು ಸಲ ಅವನಿಗೇನು ಆಶೀರ್ವಾದ ಮಾಡೋದು, ಅವನು ವಾಸ್ತು ಪುರುಷ, ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅವ್ರ ಬಾಯಲ್ಲಿ ಅಷ್ಟು ಬಂದಿದ್ದು. ಅದು ನನಗೂ ನೆನಪಿಲ್ಲ, ಟು ಬಿ ಫ್ರ್ಯಾಂಕ್. ಯಾಕಂದರೆ 5ನೇ-6ನೇ ವರ್ಷದಲ್ಲಿ ಏನು ಹೇಳಿದ್ದ ನಮ್ಮ ತಂದೆ ಆಗಾಗ ಹೇಳ್ತಾಯಿದ್ರು, ಏನೋ ನೀನು ವಾಸ್ತು ಪುರುಷ ಅಂದ್ಬಿಟ್ರು, ಏನು ಮಾಡ್ತೀಯೋ ಏನು ಕತ್ತಿಯೋ ಮುಂದೆ ಅಂತೆಲ್ಲ ಅವ್ರು ಹೇಳೋರು. ಇಲ್ಲಿ ಒಂದು ವಿಷಯ ಹೇಳಬೇಕು ನಾನು. ನಮ್ಮ ತಂದೆ ಯಾವಾಗ ಇವನು ಭೇಟಿ ಮಾಡಿದ್ರಲ್ಲ, ಆ ಸಮಯದಲ್ಲಿ ಅವ್ರು ಮುಂಬೈಗೆ ಹೋಗ್ಬಿಟ್ಟು 10-15 ವರ್ಷ ಆಗಿಬಿಟ್ಟಿತ್ತು. ಅವರು ಮುಂಬೈನಲ್ಲಿದ್ದರು, ಗಣೇಶ್ಪುರಿ ವಜ್ರೇಶ್ಪುರಿನಲ್ಲಿದ್ದರು. ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಕೇಳಿದ್ರೆ, ಅಚ್ಯುತ ಎಲ್ಗೋ ಹೋಗ್ತಾ ಇದೆಯಾ ಅಂತ. ನಾನು ಸ್ವಾಮಿಗಳು ನೋಡೋಕ್ಕೆ ಹೋಗ್ತಾ ಇದ್ದೆ. ಹುಚ್ಚ, ನಿಂಗೆಲ್ಲೋ ಸಿಗ್ತಾರೆ, ಅವರು ಬಾಂಬೆಲಿದ್ದಾರೆ ಕಣೋ. ಇಲ್ಲ, ನಂಗೆ ಬರ್ಲಿಕ್ಕೆ ಹೇಳಿದ್ದಾರೆ. ನಿನ್ಗೆ ಯಾವಾಗಲೂ ಬರ್ಲಿಕ್ಕೆ ಹೇಳಿದ್ರು, ನಂಗೆ ಕನ್ಸಲ್ಲಿ ಹೇಳಿದ್ರು. ನಮ್ಮ ತಂದೆ ಅದನ್ನು ನಂಬೋದು ನೋಡಿ. ಅಂದರೆ 2 ಕಡೆ ಇರೋರು ಅವರು. ಅಲ್ಲಿ ವಜ್ರೇಶ್ವರಿ ಗಣೇಶ್ಪುರಿನಲ್ಲೂ ಇರೋರು, ಇತ್ಲ ಕಡೆ ಭಕ್ತರಿಗೆ ದರ್ಶನ ಕೊಡಲಿಕ್ಕೆ ಇಲ್ಲೂ ಬಂದಿರೋರು. ಅದು ಅನುಭವ ಆದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇಲ್ದವ್ರು ಏನೋ ಕತೆ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅನುಭವ ಮುಖ್ಯ. ನಾನು ಹೇಳೋದಾದ್ರೆ ನಿಮ್ಮ ಅನುಭವ ನನ್ನ ಅನುಭವ ಆಗಬೇಕಾಗಿಲ್ಲ. ನೀವು ನಿಮ್ಮ ಅನುಭವದ ಮೂಲಕನೇ ನಿಮ್ಮ ದೇವರನ್ನು ಅಥವಾ ನಿಮ್ಮ ಭಕ್ತಿಯನ್ನು ಅಥವಾ ನಿಮ್ಮ ನಂಬಿಕೆಯನ್ನು ನೀವೇ ಕಂಡುಕೊಡ್ಬೇಕು ಅಂತ ಹೇಳೋದು. ನಾನು ನಿಮ್ಮ ಮಾರ್ಗದಲ್ಲೇ ಹೋಗಿ, ನನ್ನ ಮಾರ್ಗದಲ್ಲಿ ಹೋಗಿ, ನಮ್ಮ ತಂದೆ ಹೋದ್ರು ಅಂದ್ಬಿಟ್ಟು ನಾನು ಕಾಡಿಗೆ ಹೋಗ್ತೀನಿ ಅದು ಸಿಕ್ಬಿಡ್ತಾರ ಅಂತ ಹೋದರೆ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಯಾವುದೇ ಒಂದು ಸರೆಂಡರಾಗಿ ಹೋಗ್ತಾ ಇದ್ದಿಲ್ಲ. ಅನ್ಯಥಾ ಶರಣಾಂ ನಾಸ್ತಿ. ಪೂರ್ಣವಾಗಿ ನಂಬಿಕೆಯಿಂದ ಹೋಗಿದ್ದು ನಮ್ಮ ತಂದೆ. ನನಗಂತೂ ಬುದ್ಧಿ ಇಲ್ಲ ಬಿಡಿ, ನಾನು ಸುಮ್ಮನೆ ಅವ್ರ ಜೊತೆ ಹೋದವನು. ಆದರೆ ಒಂದು ದಿಕ್ಕನ್ನು ತೋರಿಸೋದು ನನಗೆ, ಯಾವ ದಾರಿನೂ ನಂಗೆ ಯಶ ಸಿಗುತ್ತೆ ಅಂತ. ಅದ್ರ ಪ್ರಯತ್ನವೂ ಮಾಡಲಿಲ್ಲ, ಆಟೋಮೆಟಿಕ್ಕಾಗಿ ಎಲ್ಲ ಬರ್ತಾ ಹೋಯ್ತು. ನನಗೆ ಓದಿದ್ದೇ ಒಂದು, ಮಾಡಿದ್ದೇ ಒಂದು. ಆದರೆ ಎಲ್ಲ ಥರದ್ದು ಗ್ರಂಥಗಳು ನಂಗೆ ಸಿಗ್ತಾ ಬಂತು. ನನಗೆ ಗಂಗಾಧರ ಶಾಸ್ತ್ರಿಗಳು ಅಂತ ಅವ್ರ ಹತ್ರ ಸಂಸ್ಕೃತಕ್ಕೆ ಕಲಿಸೋದು ನಮ್ಮ ತಂದೆ. ಆ ಗಂಗಾಧರ ಶಾಸ್ತ್ರಿಗಳು ಅವರೊಬ್ಬರು ವಾಸ್ತುತಜ್ಞರು. ಸಂಸ್ಕೃತ ಹೋಗ್ತಾ ಇದ್ದೆ, ಆದರೆ ತುಂಬ ಜನ ಕೇಳ್ಕೊಂಬಂದಾಗ ನಂಗೆ ಕಿವಿ ಮೇಲೆ ಬೀಳ್ತಾ ಇತ್ತು. ಏಕಲವ್ಯನ ಥರ ಕೇಳ್ತಾ ಇದ್ದೆ ಅಷ್ಟೆ. ಒಂದು ಸಲ ಗಂಗಾಧರ ಶಾಸ್ತ್ರಿಗಳು ಮೈಸೂರಲ್ಲಿ ಸಮಾಚಾರ ಇದು, ವಯಸ್ಸಾಗ್ಬಿಟ್ಟು ಆಗಲೇ 80 ವರ್ಷ ಅವ್ರಿಗೆ. ಯಾರೊಬ್ಬರು ಬಂದು, ಸ್ವಾಮಿ ಶೌಚಾಲಯ ಎಲ್ಲಿ ಕಟ್ಟಬೇಕು? ಹೋಗೋ ಈಶಾನ್ಯದಲ್ಲಿ ಕಟ್ಟು ಅಂದ್ಬಿಟ್ರು. ನಾನು ಕೂಡಲೇ ಇದನ್ನು
ಸ್ವಾಮಿಗಳೇ, ಗುರುಗಳೇ, ಈಶಾನ್ಯದಲ್ಲಿ ಶೌಚಾಲಯ ಕಟ್ಟಬಾರ್ದಲ್ವಾ, ಅದು ತಪ್ಪಲ್ವಾ ಅಂತ ಹೇಳ್ಬಿಟ್ಟೆ. ಏಯ್ ಬಾಯಿ ಮುಕ್ಕೊಂಡು ಕೂತ್ಕೊಳ್ಳೋ, ಅಮರಕೋಶ ಓದೋ ಅಂದರೆ ಸಂಸ್ಕೃತ ಅಮರಕೋಶ ಅಂತ ಫಸ್ಟ್ ಹೇಳ್ಕೊಡೋದು ನಮ್ಗದು. ಅವ್ರು ಹೋದ್ಮೇಲೆ ಕರು, ಏಯ್ ಬಾರ ಇಲ್ಲಿ, ನಿನ್ಗೆ ಯಾರು ಹೇಳಿದ್ರು ಅದು ಕರೆಕ್ಟ್ ಕಣೋ ನೀ ಹೇಳಿದ್ದು, ಈಶಾನ್ಯದಲ್ಲಿ ಕಟ್ಟಬಾರ್ದು, ನಿನ್ಗೆ ಯಾರು ಹೇಳಿದ್ರು? ಇಲ್ಲ ಗುರುಗಳೇ, ನೀವು ಹೇಳ್ತಾ ಇದ್ದು ಕಿವಿಗೆ ಬೈತಲ್ಲ, ಆ ನಿಮಿತ್ತ ನಂಗೆ ಬಂತು ಅಂತ. ಕೂಡಲೇ ಅವ್ರು ತಬ್ಕೊಂಡ್ಬಿಟ್ಟು, ನಿನ್ನಲ್ಲೇನೋ ಶಕ್ತಿ ಇದೆ ಕಣ, ಇಲ್ಲದೆ ಹೋದರೆ ನೀನು ಇಷ್ಟೆಲ್ಲ ಮಾತಾಡೋದಿಲ್ಲ, ನೀನು ಬಂದಿರೋದಿಲ್ಲ ಸಂಸ್ಕೃತ ಕಲೀಲಿಕ್ಕೆ, ನೋಡಿದ್ರೆ ವಾಸ್ತು ವಿಷಯ ಹೇಳ್ತಾ ಇದೆಯಾ, ಬಾ ಇಲ್ಲಿ ಅಂದ್ಬಿಟ್ಟು ವಾಸ್ತು ಸೂಕ್ತ ಅಂತ ಒಂದು ಹೇಳ್ಕೊಟ್ರು ಅವರು. ದಿನ ರಾತ್ರಿ ಇದನ್ನು ತಪ್ಪದೆ ಓದು, ಬೇಕೋ ಬೇಡವೋ ಓದು, ಒಂದಲ್ಲ ಒಂದು ಸಲ ಸಿದ್ಧಿ ಆಗತ್ತೆ ನಿನಗೆ. ಏನು ಗುರುಗಳೇ ಸಿದ್ಧಿ? ಅಯ್ಯೋ ನಿಂಗೆ ಅದೆಲ್ಲ ಅರ್ಥ ಆಗೋದಿಲ್ಲ, ಸಿದ್ಧಿ ಆಗತ್ತೆ. ಸಂಗೀತದಲ್ಲಿ ಸಿದ್ಧಿ ಅಂತ ಹೇಳ್ತಾರೆ. ಒಂದೇ ರಾಗ ತೆಗೆದುಕೊಂಡು ಗಂಟೆಗಟ್ಟಲೆ ಹಾಡ್ತಾ ಹೋಗ್ತಾರೆ ಅವರು, ಗಂಟೆಗಟ್ಟಲೆ ಒಂದೇ ರಾಗ ಇರೋದೆಷ್ಟು, ಆರೋಹಣ ಅವರೋಹಣ ತೆಗೆದುಕೊಂಡ್ರೆ ಒಂದು 7 ಸ್ವರಗಳು ಜಾಸ್ತಿ ಅಂದರೆ ಆ ಕಡೆ ಈ ಕಡೆದು. ಎಷ್ಟು ಗಂಟೆಗಟ್ಟಲೆ ಹಾಡ್ತಾರಲ್ಲ, ಒಂದು ರಿಪೀಟ್ ಆಗೋದಿಲ್ಲ. ಆ ಥರ ನಿನಗೆ ಸಿದ್ಧಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ನಿನಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಎಲ್ಲೇ ಬಿಟ್ಟರೂ ಕೂಡ ನೀನು ಯಾವ ದಿಕ್ಕು ಅಂತ ಹೇಳೋ ಶಕ್ತಿ ಬರುತ್ತಲ್ಲ, ಅದು ಸಿದ್ಧಿ ಅಂತ ಹೇಳಿದ್ರು. ಅದು ನನಗೆ ಬರ್ಬೇಕಾದ್ರೆ 10 ವರ್ಷದ ನಂತರ ಬಂತು. ಇವಾಗ ನೀವು ಯಾವುದೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗಿ ಇಂಥ ದಿಕ್ಕು ಅಂತ ಹೇಳಬಲ್ಲೆ ನಾನು. ಅಂದರೆ ಪ್ರಕೃತಿ ಜೊತೆಗೆ ಒಂದಾಗಿರ್ತೀನಿ ನಾನು. ಇದೆಲ್ಲ ಯಾರಿಂದ ಅಂತ ಹೇಳಿದ್ರೆ ನಮ್ಮ ಸ್ವಾಮಿ ನಿತ್ಯಾನಂದರ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ, ಸುಮ್ಮನೆ ಅಂತಕ್ಕೆ ಅಂದ್ಕೊಳ್ಳಿ. ಆದ್ದರಿಂದ ನಾನು ಅಂದ್ಕೊಳ್ಳೋದು ಯಾವುದೂ ನಾನು ಮಾಡ್ತಾರೆ, ಎಲ್ಲ ಅವ್ರು ಮಾಡಿಸ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿ ನಂಬಿದ್ದೇನೆ, ಮಾಡ್ತಾ ಇದ್ದಾನೆ. ಆ ಗಂಗಾಧರ ಶಾಸ್ತ್ರಿಗಳು ಒಂದು ಒಳ್ಳೆ ಮಾತು ಹೇಳಿದ್ರು ನನಗೆ, ನೋಡು ಇದು ಆಧ್ಯಾತ್ಮಿಕ ಒಂದು ಶಾಸ್ತ್ರ, ಇದನ್ನು ಯಾವುದೇ ಕಾರಣಕ್ಕೆ ನೀನು ಮಾರ್ಕೊಳ್ಬಾರ್ದು, ಒಂದೇ ಒಂದು ಪೈಸೆ ತೆಗೆದುಕೊಳ್ಬಾರ್ದು, ಇದನ್ನು ಜನರ ಇದಕ್ಕೋಸ್ಕರ ಉಪಯೋಗಿಸಿ ನೀನು ಒಳಿತಿಗಾಗಿ. ಇನ್ನೊಂದು ಕಾಂಟ್ರಾ ಹೇಳಿದ್ರು ಅವರು, ಆದರೆ ಒಂದು ಸಲಹೆ ಕೊಡೋರಿಗೆ ಉಚಿತವಾಗಿ ನೀನು ತಗೊಳ್ಬಾರ್ದು, ಯಥಾನುಶಕ್ತಿ ನಿನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಗುರು ಕಾಣಿಕೆಯಾಗಿ ಇಡಬೇಕು, ಕೊಡಬೇಕು, 1 ರೂಪಾಯಿ ಆದರೂ ಇಡು, ಆವಾಗ ಅದ್ರ ಶಕ್ತಿ ನಿಂಗೆ ಲಭಿಸತ್ತೆ ಅಂತೇಳಿ. ನಮಗೆ ಕೆಲವು ಸಲ ಇವೆಲ್ಲ ಕಾಂಟ್ರಾಸ್ಟ್ ಅನ್ನಿಸ್ಬಿಡುತ್ತೆ. ಒಂದು ಕಡೆ ತಗೋಬೇಡಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ತಗೋ ಅಂತ ಹೇಳು ಅಂತ ಹೇಳ್ತಾರೆ. ಆದರೆ ತಗೋಬೇಡಿ ಅಂತ ಹೇಳಿರೋದು ಯಾರಿಗೆ ಅಂತ ನಾವು ಯೋಚನೆ, ಅದು ನನಗೆ. ತಗೋಬೇಡಿ ಅಂತ ಹೇಳ್ತಾ ಇರೋದು ಯಾರಿಗೆ? ಅವನಿಗೆ, ಪಡಿತಾ ಇರೋನಿಗೆ. ಆ ಒಂದು ಭೇದವನ್ನು ನಾವು ಯೋಚನೆ ಮಾಡೋದಿಲ್ಲ, ಇದರಲ್ಲಿ ಏನು ತಪ್ಪಿದೆಯಲ್ಲ ಅಂತೀವಿ. ಆ ಥರ ದೊಡ್ಡ ದೊಡ್ಡ ಮಹನೀಯರ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಹಾಗೆ ಸ್ವಾಮಿ ನಿತ್ಯಾನಂದ ನನಗೆ 3 ಸಲ ಸಿಕ್ಕಿದ್ರು. 1 ಸಲ ಅಲ್ಲ, 2 ಸಲ, 3 ಸಲ, ಇನ್ನೂ ಕರೆಕ್ಟಾಗಿ 4 ಸಲ ಸಿಕ್ಕಿದ್ರು ಅಂತ ಹೇಳಬೇಕು. ಮೊದಲನೇ ಸಲ ಏನೋ ಅಲ್ಲಿ ಸಿಕ್ಕಿದ್ರು ಕಾಡಿನಲ್ಲಿ. 2ನೇ ಸಲ ತುಂಬ ದೊಡ್ಡ ವ್ಯಕ್ತಿಯಾಗಿ ಬಾಂಬೆಲಿದ್ದರು. ಅವಾಗ ನಮ್ಮ ತಂದೆ ತುಂಬ ಬೆಳೆದುಬಿಟ್ರು. ಒಂದು ಚೌರ್ಲೆಟ್ ಕಾರೇ ತೆಗೆದುಕೊಂಡ್ಬಿಟ್ರು ಮೈಸೂರಲ್ಲಿ. ಅಂದರೆ ಹೊಸ ಕಾರಲ್ಲ, ಅವಾಗ ಕಾರ್ ಆ್ಯಕ್ಷನ್ ಹಾಕೋರು ಪ್ಯಾಲೇಸಿಂದ, ಒಂದು ಚೌರ್ಲೆಟ್ ಕಾರು ಆ್ಯಕ್ಷನಲ್ಲಿ ತೊಗೊಂಡ್ಬಿಟ್ರು. ಆ ಕಾರಲ್ಲಿ ಕರ್ಕೊಂಡು ಹೋದ್ರು ನಮಗೆ ಗಣೇಶ್ಪುರಿಗೆ. ಅವಾಗ 1000 ಜನ ಕ್ಯೂನಲ್ಲಿ ನಿಂತಿದ್ದಾರೆ. ನಾನು ಕ್ಯೂನಲ್ಲಿ ನಮ್ಮ ತಂದೆ ಜೊತೆ ನಿಂತಿದ್ದೀನಿ. ಅವರು ಹತ್ತಿರ ಹೋದಾಗೆ ಖಾಲಿ ಬುಟ್ಟಿಯಿಂದ ಲಡ್ಡು ತೆಗೆದುಕೊಡೋರು. ನಾನು ಕಣ್ಣಾರೆ ನೋಡಿದಂಥದ್ದು. ನೋಡಿದಾಗ ಏನೂ ಇಲ್ಲ, ಅದು ಹಿಂಗೆ ತೆಗೆದುಕೊಡೋರು. ಅಲ್ಲಿ ಬಂದಿರೋರಿಗೆ ಯಾರಿಗೂ ಆಶ್ಚರ್ಯ ಆಗ್ತಾ ಇರಲಿಲ್ಲ, ಯಾಕಂದರೆ ಅವ್ರಿಗೆ ಗೊತ್ತು ಇವರು ದೇವತಾ ಮನುಷ್ಯಗೆ ಏನು ಸಾಧ್ಯ ಇಲ್ಲ, ಪ್ರಶ್ನೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ನಾವು ಇಲ್ಲಿ ಕೂತ್ಕೊಂಡು ಹೇಳ್ಬೋದು, ಪುಟ್ಟಪರ್ತಿ ಸಾಯಿಬಾಬಾ ಕಳ್ಳ ಕಂಡ್ರೆ, ಅವ್ನು ಇದ್ಕೊಂಡ್ರೆ ಮ್ಯಾಜಿಕ್ ಮಾಡ್ತಾನೆ, ವಿಭೂತಿ ತೆಗೆದುಕೊಡ್ತಾನೆ, ಅದು ನಿಮ್ಮ ಅಭಿಪ್ರಾಯ, ಯಾಕಂದ್ರೆ ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಆದರೆ ಅದನ್ನು ನಂಬಿದಂತಹ ವ್ಯಕ್ತಿಗೆ ಅವ್ರಿಗೆ ಗೊತ್ತು ಯಾವುದೂ ಅಸಾಧ್ಯ ಅನ್ನೋದು ಅಲ್ಲ ದೇವತಾ ಪುರುಷರಿಗೆ. ಆ ನಿಮಿತ್ತ ನಾವು ನಂಬ್ತೀವಿ, ಅದೇನು ಪವಾಡ ಅಂತಲೂ ಕೂಡ ನಮ್ಗೆ ಅನ್ಸೋದಿಲ್ಲ. ಸುಮ್ಮನೆ ತಲೆ ಮೇಲೆ ಕೈ ಇಟ್ಟರೆ ಗುಣ ಆಗ್ಬಿಡುತ್ತಪ್ಪ ಅವ್ರಿಗೆ, ಅಷ್ಟು ನಂಬಿಕೆ ಇರುತ್ತೆ. ನಂಬಿಕೆನೇ ದೇವರು, ಅದನ್ನು ಅಂಡರ್ಲೈನ್ ಮಾಡ್ಕೋಬೇಕು ಪ್ರತಿಯೊಬ್ಬರು. ಇದು 2ನೇ ಸಲ ನೋಡಿದ್ದು. ವಿಚಿತ್ರ ನೋಡಿ, ಅಲ್ಲಿ ಹೋದಾಗ ನಮ್ಮ ತಂದೆ ಹೇಳಿದ್ರು, ನಿಮ್ಮಿಂದಾನೆ ನಾನು ತುಂಬ ಮುಂದುವರೆದ್ಬಿಟ್ಟಿದ್ದೀನಿ, ತುಂಬ ಶ್ರೀಮಂತನಾಗ್ಬಿಟ್ಟಿದ್ದೀನಿ, ಒಂದು ಮನೆ ಕಟ್ಟಿಸ್ಬೇಕು ಅಂತಿದ್ದೀನಿ, ಆ ಮನೆ ಕಟ್ಟಿಸಿದಾಗ ನೀವು ಬರಬೇಕು ಅಂದರು. ಆಯಿತು ಹೋಗು ಅಂತ ಹೇಳಿಬಿಟ್ರು. ಅದಾದಮೇಲೆ ಕೂಡಲೇ ಸೈಟ್ ಇದೆಯಾ, ಸೈಟು ಇಲ್ಲ, ಏನೂ ಇಲ್ಲ. ಆಮೇಲೆ ಬಂದಮೇಲೆ 1-2 ವರ್ಷ ನಂತರ ಸೈಟ್ ತೊಗೊಂಡು ಅದು 1-2-3 ವರ್ಷ ಆದಮೇಲೆ ಮನೆ ಕಟ್ಸಿದ್ರು, ಎಲ್ಲ ಮಾಡಿದ್ರು. ನಮ್ಮ ತಂದೆನೂ ಮರೆತುಬಿಟ್ರು. ಆಮೇಲೆ ಗೃಹ ಪ್ರವೇಶ ಮಾಡ್ತಾಯಿದ್ವಿ. ನಮ್ಮ ತಾಯಿಯವ್ರ ಹೆಸರು ಭವಾನಿ ಅಂತ ಹೆಸರಿಟ್ರು ಬೋರ್ಡು. ಇನ್ನೇನು ಗೃಹ ಪ್ರವೇಶದೆಲ್ಲ ಶಾಸ್ತ್ರ ನಡೀತಾ ಇರಬೇಕು. ಇದ್ದಕ್ಕಿದ್ದಂಗೆ ಸ್ವಾಮಿ ನಿತ್ಯಾನಂದರು ಬಂದೇ ಬಿಟ್ರು ಮೈಸೂರಲ್ಲಿ. ನೀ ಹೇಳಿದ್ಯಲ್ಲೋ ಬಾ ಅಂತ, ಅದಕ್ಕೆ ಬಂದಿದ್ದೀನಿ ಅಂತ. ನಮ್ಮ ತಂದೆ ಕೂಡಲೇ ಕೈಯಲ್ಲೇ ಬರೆದ್ರು, ನಿತ್ಯಾನಂದ ನಿಲಯ ಅಂತ ಬರೆದ್ಬಿಟ್ಟು
ಅದನ್ನು ಮನೆಗೆ ಹಾಕಿದ್ರು ಭವಾನಿ ಕೃಪಾ ಹೋಯ್ತು. ಈಗಲೂ ಕೂಡ ಮೈಸೂರಿನಲ್ಲಿ ನಿತ್ಯಾನಂದ ನಿಲಯ ಅಂತ ಇದೆ. ಅದು ನನಗೆ ಗೊತ್ತು, ನಮ್ಮ ತಂದೆಗೆ ಗೊತ್ತು, ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ನೋಡ್ದವ್ ನಾನು. ಆಮೇಲೆ ಅಲ್ಲಿ ಮಾತಾಡಿದ ಸಂಗತಿ ನನಗೆ ಗೊತ್ತಿತ್ತು. ಬಾರೋ ಬರ್ತೀನಿ ಕಣೋ ಅಂತ ಹೇಳಿದ್ದು ಮಾಡಿದ್ದು ನಮ್ಮ ತಂದೆನೇ ಮರ್ತು ಬಿಟ್ಟಿದ್ದಾರೆ, ನಾನು ಮರ್ತು. ಆಮೇಲೆ ನಮಗೆ ನೆನಪಂತೂ ಹೇಳಿದ್ದು ಹಿಂಗೆ ಬಂದರು ಅವರು ಅಂತ. ಹಾಗೆ ಪವಾಡನ ತೋರಿಸ್ಲಿಕ್ಕೋಸ್ಕರ ಈ ಥರದ್ದೆಲ್ಲ ಕಾರ್ಯಗಳು ಮಾಡೋದು. ಒಂದು ಶಕ್ತಿ ಇದೆ, ಲೀಲೆಗಳು. ಅದಕ್ಕೆ ಲೀಲೆ ಅಂತ ಕರೀರಿ, ಪವಾಡ ಅಂತ ಕರೀರಿ, ಇನ್ನೇನಾದರೂ ಕರೀರಿ. ಭಗವಂತ ಆಗಾಗ ತೋರಿಸ್ತಾ ಇರ್ತಾನೆ ಈ ಥರದ್ದು ಸಂಗತಿಗಳನ್ನ, ತನ್ನ ಇರುವನ್ನ ತೋರಿಸ್ಲಿಕ್ಕೋಸ್ಕರ, ಜನರಿಗೆ ನಂಬಿಕೆ ಬರೆಸ್ಲಿಕ್ಕೋಸ್ಕರ. ಇದಾಯಿತು. ನೆಕ್ಸ್ಟ್ ಯಾವಾಗ ಸಿಕ್ಕಿದ್ರು ನಿಮಗೆ ಅಂತ ಹೇಳಿದ್ರೆ, ನಮ್ಮ ತಂದೆ ಸುಮಾರು 2002ರಲ್ಲಿ ತೀರ್ಕೊಂಡ್ರು. ಆ ಟೈಮಲ್ಲಿ ಹೆಣ ತೊಗೊಂಡೋಗ್ತಾ ಇದ್ದೀವಿ ನಾವು, ಹೊತ್ಕೊಂಡು ಮಾಡ್ಕೊಂಡು. ನಮ್ಮ ತಂದೆ ತುಂಬ ದೊಡ್ಡ ಮನುಷ್ಯ ಆದರು, ಒಂದು ಸಮಾಜಕ್ಕೆ ಪ್ರೆಸಿಡೆಂಟೇ ಆಗಿದ್ದರು, ಸೆಕ್ರೆಟ್ರಿ ಆಗಿದ್ದರು. ಅವ್ರು ಸತ್ತಾಗ ಸಾವಿರಾರು ಜನ, ನಾನು ನಮ್ಮ ಕಸಿನ್ಸು ಎಲ್ಲ ಹೊತ್ಕೊಂಡು ಹೋಗ್ತಾ ಇರ್ಬೇಕು. ಯಾವನೋ ಒಬ್ಬ ಬಂದ, ಕೌಪಿನ ಹಾಕ್ಕೊಂಡಿದ್ದಾನೆ, ಮಖ ಮಸಿ ಎಲ್ಲ ಹಾಕ್ಕೊಂಡಿದ್ದಾನೆ. ಸೀದಾ ನಾನು ಇಟ್ಕೋತೀನಿ ಅಂತ ಮೈಸೂರು KR ಸರ್ಕಲ್ ಹತ್ರ ಬಂದು, ಹೋಗೋ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಮ್ಮ ಅಣ್ಣ ಕಸನ್ ಎಲ್ಲ ಬೈದ್ರು ಕೂಡ ಕೇಳಲಿಲ್ಲ, ನಾನು ಇಟ್ಕೋಬೇಕು ಅಂತ. ಸರಿ ಬಾ ಅಂತ ಕೊಟ್ಟರು. ಆ ವ್ಯಕ್ತಿ ಸೀದಾ ಬಂದವನು ಸ್ಮಶಾನ ತನಕ ಬಂದು ನಾವು ಏನೇನು ಮಾಡಿದ್ದೀವಲ್ಲ ಅಷ್ಟೆಲ್ಲ ಮಾಡಿ ಎಲ್ಲ ಮಾಡಿದ್ರೆ ನಮ್ಮ ಅಣ್ಣ ಇವನು ಯಾವನೋ ದುಡ್ಡು ಕೇಳಲಿಕ್ಕೋಸ್ಕರ ಬಂದಿದ್ದಾನೆ ಅಂದ್ಕೊಂಡು ಒಂದು ₹5 ತೆಗೆದುಕೊಟ್ರು. ತಗೊಳ್ಳೋ ಅಂತ ನಮ್ಮ ಕಸಿನ್ ರತ್ನಾಕರ್ ಅಂತ. ₹5 ತೆಗೆದು ಅವ್ನು ಮುಖದ ಮೇಲೆ ಬಿಸಾಗ, ನೀನು ಒಬ್ಬನೇನ ದುಡ್ಡು ಕಂಡಿರೋದು ಹೋಗಲ್ಲೇ ಅಂದ್ಬಿಟ್ಟು ಓಡ್ತಾ ಇದ್ದ. ಅವಾಗ ನನಗನ್ಸಿದ್ದು ನಿತ್ಯಾನಂದ ಸ್ವಾಮಿಗಳೇ ಮೈಸೂರಿಗೆ ಕಳಿಸಿದ್ದು. ಇವಾಗ ಹೋಗ್ತಾ ಇರ್ಬೇಕಾದ್ರೆ ಹೆದರ್ಬೇಡಪ್ಪ, ನಾನು ನಿನ್ನ ಜೊತೆಗಿದ್ದೀನಿ ಬಾ ಅಂತ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ. ನಂಬುದೇ ನಂಬಿ ಬಿಟ್ಟರೆ ಬಿಡಿ, ನನಗೇನಂತೆ ನನಗನ್ಸಿದ್ದಪ್ಪ ಅದು. ಅದನ್ನು ಯಾರಿಗೂ ಹೇಳೋದಿಲ್ಲ, ನಾನು ಹೇಳಿದ್ದು ನಂಬಿ ಅಂತ ಹೇಳೋದಿಲ್ಲ. ಈ ಥರ ನನ್ನ ಅನುಭವದಲ್ಲಾಗಿದೆ ಜೀವನದಲ್ಲಿ. ಆ ಥರ ಅನುಭವದಲ್ಲಿ ನಿತ್ಯಾನಂದ ಸ್ವಾಮಿಯವರು ಈಗಲೂ ಇದ್ದಾರೆ. ಯಾರಿಗೆ ಬೇಕೋ ಅವ್ರಿಗೆ ದರ್ಶನ ಕೊಡ್ತಾರೆ, ಯಾರಿಗೆ ಬೇಕೋ ಅವ್ರವ್ರ ಶಿಷ್ಯಂದ್ರನ್ನು ಒಂದು ಮಾಡ್ತಾರೆ. ಅದಕ್ಕೆ ಸ್ಪಿರಿಚುವಲ್ ಸೌಲ್ಸ್ ಅಂತ ಹೇಳ್ತೀವಿ. ಆ ಒಂದು ಕಾಂಟ್ಯಾಕ್ಟ್ ನಿತ್ಯಾನಂದ ಶಕ್ತಿ ನಿಮ್ಮಲ್ಲಿದೆ, ನನ್ನಲ್ಲಿದೆ, ಒಂದು ಮಾಡೋ ಒಂದು ಶಕ್ತಿ ಬೆಸುಗೆ ಅಂತ ಹೇಳಿ ಅದನ್ನು ಅವ್ರು ಮಾಡ್ತಾರೆ. ಹೀಗೆ ನನಗೆ ಹಲವಾರು ಸಲ ನಿತ್ಯಾನಂದ ಸ್ವಾಮಿಗಳು ಕನಸಿನಲ್ಲಿ ಬಂದಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಕಂಡಿದ್ದಾರೆ, ಮಾಡಿದ್ದಾರೆ. ನಾನು ಆ ವೈಜಾಸ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ ಉಡುಪಿನಲ್ಲಿ. ಆವಾಗ ನಮ್ಮ ಮಧ್ವರಾಜ್ ಅವರೇ ತುಂಬ ಒಳ್ಳೆ ಸ್ನೇಹಿತರು. ಅಲ್ಲೊಂದು ನಿಮಗೆ ಗೊತ್ತು, ಅಲ್ಲೊಂದು ಇದಿದ್ದಿಲ್ಲ ಮೇಡಮ್, ದೊಡ್ಡ ಸಮುದ್ರ ಎಲ್ಲ ಇದ್ದು ಮಧ್ಯದಲ್ಲಿ ಇದೆಯಲ್ಲ, ಏನದು ಯಾವುದು ದೊಡ್ಡ ದೊಡ್ಡ ಶಿಖರ ಥರ ಎಲ್ಲ ಇದೆ ಅಲ್ಲಿ, ಸೈಂಟ್ ಮೇರೀಸ್ ಬೀಚ್. ಸೆಂಟ್ ಮೇರೀಸ್ ಬೀಚ್. ಅವರು ಸೆಂಟ್ ಮೇರೀಸ್ ಬೀಚ್ಗೆ ಹೋಗಿ ಶೂಟಿಂಗ್ ಮಾಡಿರಿ, ನಿಮ್ಗೆ ಬೇರೆಯವ್ರಿಗೆ ಯಾರಿಗೂ ಇಲ್ಲ, ನಿಮ್ಗೆ ಮಾತ್ರ ಅನುಕೂಲ ಅದು, ನೀವು ಮಾತ್ರ ಹೋಗಿ ಶೂಟಿಂಗ್ ಮಾಡು. ಅಲ್ಲಿ ಹೋದ್ವಿ. ನಮ್ಮ ಕ್ಯಾಮ್ರಾಮನ್ ಹೇಳಿದ್ರು, ಅಲ್ಲಿ ಬಂಡೆ ಮಧ್ಯದಲ್ಲಿ ಹೋಗಿ ಸರ್, ಅಲ್ಲಿ ನಿಂತ್ಕೊಡಿ ಸರ್, ನಿಂತ್ಕೊಂಡ್ರೆ ನಾನು ಶೂಟ್ ಮಾಡ್ತೀನಿ, ನಿಮ್ಮ ಮೇಲೆ ನೀರು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನೇ ಆ್ಯಕ್ಟ್ ಮಾಡಿದ್ದೆ ಅದರಲ್ಲಿ. ಆಯಿತು ಅಂತ ಕೂತ್ಕೊಂಡೆ. ಸ್ವಲ್ಪ ನಿಂತ್ಕೊಡಿ ಸರ್. ನಿಂತ್ಕೊಂಡ್ರೆ ಜಾರ್ ಬಿದ್ದೆ ನೋಡಿ ಸಮುದ್ರದಲ್ಲಿ. ಆ ಸಮುದ್ರದ ಆಳ ಎಷ್ಟೋ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಸುಳಿ ಬೇರೆ ಇದೆ, ಒಳಗಡೆ ಸೀದಾ ಹೊರಟದೆ. ಆವಾಗ ನನಗೆ ಅನ್ನಿಸ್ತು ಇನ್ನು ಬದುಕಲ್ಲ ನಾನು, ಮುಗೀತು ನಂದು, ಇದೇ ಲಾಸ್ಟ್ ಫಿಲಮು, ಇದೇ ನಂದು ಲಾಸ್ಟ್ ಇದು ಅಂದ್ಕೊಂಡಲ್ಲ. ಅಲ್ಲಿ ಕಿರ್ಚಾಡ್ತಾ ಇದ್ದಾರೆ, ಎಲ್ಲಿ ಹೊರಟೋದ್ರು ಇವರು ಅಂದ್ಕೊಂಡೆಲ್ಲ. ಅಷ್ಟರಲ್ಲಿ ನಾನು ನೆನಪು ಮಾಡ್ಕೊಂಡು ನಿತ್ಯಾನಂದ ಸ್ವಾಮಿಗಳನ್ನ ಒಬ್ಬರನ್ನೇ, ಇನ್ಯಾರಿಗೂ ನೆನಪು ಮಾಡ್ಕೊಂಡು, ನಿನಗೇನು ಇಷ್ಟ ಇದೆಯೋ ಅದನ್ನು ಮಾಡಪ್ಪ ಅಂತ. ಕೂಡಲೇ ಇನ್ನೊಂದು ಅಲೆ ಬಂತು, ಮೇಲ್ಗಡೆ ಎತ್ತು ಹಾಕ್ಬಿಡ್ತು ನನಗೆ. ನಾವು ಹೊರಗಡೆ ಬಂದ್ಕೊಂಡೆ ಎಲ್ಲ ಬಂದರು, ಹಿಡ್ಕೊಂಡ್ರು, ಆಚೆ ತೊಗೊಂಬಂದರು. ಅಂದರೆ ನನ್ನನ್ನು ಯಾವುದೋ ಕಾರಣಕ್ಕೆ ಅವರು ಮತ್ತೆ ಬದುಕಿಸಿದ್ರು ನಿತ್ಯಾನಂದ ಸ್ವಾಮಿಗಳು. ಹಾಗೆ ಹಲವಾರು ರೀತಿಯಲ್ಲಿ ನನಗೆ ಅವರು ಈಗಲೂ ಕಾಣಿಸ್ತಾ ಇದ್ದಾರೆ. ಅವರು ಇದ್ರ ಮೂಲಕ ಮಾಡ್ತೀನಿ, ಏನಾದರೂ ಜನರಿಗೆ ಸಹಾಯ ಮಾಡಬೇಕು ಅಂದರೆ ಮಾಡ್ತೀನಿ. ನಂದು ವಾಸ್ತು ಕುಟೀರ ಅಂತಿದೆ ಬಸವನಗುಡಿ, ಒಂದು ಪೈಸೆ ತೆಗೆದುಕೊಳ್ಳೋದಿಲ್ಲ. ದೊಡ್ಡದಾಗಿ ಬೋರ್ಡ್ ಹಾಕಿದ್ದೀನಿ, ಉಚಿತವಾದ ವಾಸ್ತು ಸಲಹೆ, ಯಾರು ಬೇಕಾದರೂ ಬಂದರೆ ಫ್ರೀಯಾಗಿ ವಾಸ್ತು ತಿಳ್ಕೊಂಡು ಹೋಗಿ ಅಂತ. ಮೊದಲು ಅವ್ರಿಗೆ ಅಲ್ಲೊಂದು ವಿಗ್ರಹ ಇದೆ, ನಿತ್ಯಾನಂದ ಸ್ವಾಮಿ ನಮಸ್ಕಾರ ಮಾಡಿಬಿಟ್ಟು ಬನ್ನಿ ಫಸ್ಟ್. ನನ್ನ ಮೂಲಕ ಅವ್ರು ಹೇಳಿಸ್ತಾರೆ, ಅದು ನಿಮ್ಗೆ ಒಳ್ಳೇದಾಗತ್ತೆ. ಇದುವರೆಗೂ ಬಂದಿರೋರಿಗೆಲ್ಲ ಒಳ್ಳೇದಾಗಿದೆ ಅದು. ಆ ಥರ ನಿತ್ಯಾನಂದ ಸ್ವಾಮಿಗಳನ್ನ ಮೊದಲು ಯಾವಾಗ ನೋಡಿದ್ದೆ, ಅದ್ರ ಮುಖಾಂತರ ಬೇಕಾದಷ್ಟು ಸಲ ಅವ್ರಿಗೆ ನೋಡಿದ್ದೀನಿ, ನೋಡ್ತಾ ಇದ್ದೀನಿ. ಅವ್ರ ಮೂಲಕ ನನಗೆ ಒಳ್ಳೇದೇ ಆಗ್ತಾಯಿದೆ. ಈಗಲೂ ಗಣೇಶ್ಪುರಿಗೆ ಹೋಗೋದು, ಕನ್ನಂಗಾಡಿಗೆ ಹೋಗೋದು, ಆ ಭೇಟಿಗಳ ಈಗಲೂ ಅದನ್ನು ಪರಿಪಾಟಲ್ಲಿ ಇಟ್ಕೊಂಡಿದ್ದೀರಾ? ಹೇಗೆ? ಅಲ್ಲ, ಆ ಥರ ಮಾಡಲೇಬೇಕು ಅಂತೇನಿಲ್ಲ. ಯಾಕಂದರೆ ಒಂದು ರೀತಿ ನನಗೂ ಅವ್ರಿಗೂ ನಂಟು ಬೆಳೆದ ಮೇಲೆ ನಾನು ಹೋಗೋ ಅಗತ್ಯ ಇದೆಯಾ ಅಂತ. ಅವರೇ ಬರ್ತಾರೆ ಅನ್ನೋ ಥರದ ಭರವಸೆಗಳು. ಆಮೇಲೆ ಇದಕ್ಕೊಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. ಸಮರ್ಥ ರಾಮದಾಸ್. ನಾನು ಒಂದೊಂದೇ ಸಣ್ಣ ಸಣ್ಣ ವಿಚಾರ ನಮ್ಮ ಪ್ರೇಕ್ಷಕರಿಗೆ ಹೇಳ್ತೀನಿ, ಅಂದರೆ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೇನೆ. ಸಮರ್ಥ ರಾಮದಾಸರು ಎಲ್ರಿಗೂ ಹೇಳ್ತಾ ಇದ್ದೀವಿ ಒಂದೇ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳಬೇಕಪ್ಪ, ನಿಂದೇನೇ ಕಷ್ಟ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳು. ಬಂದವ್ರಿಗೆಲ್ಲ ಅದೇ ಹೇಳೋದು. ಅವ್ರ ಹತ್ರ ಒಬ್ಬ ಕೆಲಸ ಮಾಡ್ತಾ ಇದ್ದ, ಅವ್ನು ನೋಡ್ತಾ ಇದ್ದು ಏನು ಸ್ವಾಮಿಗಳು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳು, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳು. ಆದರೆ ಒಂದು ದಿನಾನು ಕೂಡ ರಾಮದಾಸರು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳೇ ಇಲ್ಲ. ಬೇರೆಯವ್ರಿಗೆ ಮಾತ್ರ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳು ಅಂತ. ನೀವು ಕೇಳೋ ಪ್ರಶ್ನೆಗೂ ಇದಕ್ಕೂ ಉತ್ತರ ಇಲ್ಲಿ ಸಿಗುತ್ತೆ ನಿಮಗೆ. ಅವನು ಧೈರ್ಯವಾಗಿ ಕೇಳೇ ಬಿಟ್ಟ, ಏನು ಸ್ವಾಮಿಗಳೇ ನೀವು ಎಲ್ರಿಗೂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳಿ ಅಂತ ಹೇಳ್ತೀರಾ, ಆದರೆ ನೀವು ಯಾವತ್ತು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೇಳೇ ಇಲ್ವಲ್ಲ, ಏನು ನಿಮ್ಮದು ನಾಟಕ ರೀ ಅಂತ ಧೈರ್ಯವಾಗಿ ಕೇಳೇ ಬಿಡುತ್ತೆ. ತುಂಬ ವರ್ಷದಿಂದ ಇದ್ದ ಅವ್ರ ಹತ್ರ. ಅವಾಗ ನೀನೇ ಕರೆಕ್ಟ್ ಶಿಷ್ಯ, ನನಗೆ ಬಾ ಇಲ್ಲಿ
ಹತ್ರ ಬಾ ಅಂತ ತಬ್ಕೊಂಡ್ರು ಅವನ್ನ. ತಪ್ಕೊಂಡ್ರೆ ಅವ್ರ ಎದೆನಲ್ಲಿ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅಂತ ಬಡ್ಕೊಳ್ತಾ ಇದೆ. ಎದೆ ಬಡ್ತದ ಬದಲಿಗೆ ಇನ್ ಯಾಕೆ ಅವರು ಶ್ರೀರಾಮ್ ಜಯ ಅಂದ್ರೆ 24 ಗಂಟೆ ಅದರಲ್ಲೇ ಮುಳುಗಿದಾರ ಅವರು. ಜನರು ತೋರ್ಪಡಿಕೋಸ್ಕರ ಹೇಳ್ಬೇಕು ಅವರು. ಹಾಗೆ ನೀವು ಕೇಳಿದ್ರಲ್ಲ, ನೀವು ಇದಕ್ಕೆ ಹೋಗ್ತೀರಾ ಅದಕ್ಕೆ ಹೋಗ್ತೀರಾ, ಒಂದು ಸಲ ಅವ್ರ ಅನುಗ್ರಹ ಆದ್ಮೇಲೆ ನಾನು ಎಲ್ಲೂ ಹೋಗ್ಬೇಕಾದ ಅಗತ್ಯನೇ ಇಲ್ಲ. ಕರೆದಾಗ ಬರ್ತಾರೆ, ಅವ್ರಿಗೆ ಸರೆಂಡರ್ ಆಗಿದ್ದೇನೆ. ಆ ನಿಮಿತ್ತ ಹೋಗೋ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಎಲ್ರಿಗೂ ಹೇಳ್ಕೊಳ್ಳಿಕ್ಕೋಸ್ಕರ ಹೇಳ್ಬೇಕು ನಾನು ಅಷ್ಟೇ. ನಾನು ಪ್ರತಿ ವರ್ಷ ಹೋಗ್ತೀನಿ ರೀ, ಪ್ರತಿ ವರ್ಷ ತಿರುಪತಿಗೆ ಹೋಗ್ತೀನಿ ರೀ, ಪ್ರತಿ ವರ್ಷ ಇದಕ್ಕೆ ಹೋಗ್ತೀನಿ ರೀ. ಮಾಡ್ರಪ್ಪ, ನಿಮ್ಮ ಖುಷಿ ನಿಮಗೆ. ಹೌದು, ಅದನ್ನು ಮೀರಿ ನಾನು ಇದ್ದೀನಿ, ಆ ಕಾರಣ ನನಗೆ ಬೇಕಾಗಿಲ್ಲ ಅಂತ ಅನಿಸುತ್ತೆ. ತುಂಬ ಜನ ಕೇಳ್ತಾರೆ, ಏನ್ರಿ ವಾಸ್ತು ನಮ್ಮ ತಾತನ ಕಾಲದಲ್ಲಿ ಎಲ್ರಿ ವಾಸ್ತು ಇತ್ತು, ಚೆನ್ನಾಗಿರ್ಲಿಲ್ವಾ ಅವರು, ಇವಾಗ ಎಂತ ಹಾಕಂದ್ರಿ ವಾಸ್ತು ಬಂತು. ನಮ್ಮ ಹಿಂದಿನ ಜನರಲ್ಲಿ ನಮ್ಮ ತಾತ ಮುತ್ತಾತ ಅವ್ರ ಕಾಲದಲ್ಲೆಲ್ಲ ಆಂತರಿಕ ವಾಸ್ತು ಪ್ರಬಲವಾಗಿತ್ತು. ಆದ ಕಾರಣ ಹೊರಗಡೆ ವಾಸ್ತು ಅವ್ರಿಗೆ ಬಾಧಿಸ್ತಾ ಇರಲಿಲ್ಲ. ಈಗೇನಾಗ್ಬಿಟ್ಟಿದೆ, ಅಣ್ಣ ತಮ್ಮಂದ್ರೆ ಒಟ್ಟಿಗೆ ಬಾಳೋದಿಲ್ಲ, ಜಾಯಿಂಟ್ ಫ್ಯಾಮಿಲಿ ಅನ್ನೋದೇ ಇಲ್ಲ, ತಂದೆ ತಾಯಿಗಳ ಮೇಲೆ ಕೇಸ್ ಹಾಕ್ತಾರೆ ಆಸ್ತಿಗೆ ಪಾಸ್ತಿಗೆ ಅಂತೆಲ್ಲ. ಅಂದರೆ ಆಂತರಿಕ ವಾಸ್ತು ಛಿದ್ರವಾಗ್ಬಿಟ್ಟಿದೆ. ತುಂಬ ಜನ ತಿಳ್ಕೊಂಡಿರೋ ಥರ ಇದು ವಾಸ್ತು ಅಂದ್ಕೊಂಡ್ರೆ ದೇವ್ರ ವಿಷಯ ಅಲ್ಲ. ಇರೋದೇ ಪಂಚಭೂತ ತತ್ವಗಳು, ಅಗ್ನಿ ಜಲ ವಾಯು ಭೂ ಆಕಾಶ. ನಮ್ಮ ಇಂಡಿಯಾದ ವಾಸ್ತುನೇ ಸರಿ ಇಲ್ಲ, ವಾಸ್ತುಗೆ ತದ್ವಿರುದ್ಧ ಆಗಿದೆ ಇಂಡಿಯಾ. ಅವಾಗ ಏನು ಮಾಡಬೇಕು, ಇಂಡಿಯಾ ಬಿಟ್ಬಿಟ್ಟು ಹೊರಟೋಗೋಣವಾ?